ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ನಮ್ಮಲ್ಲಿ ನಾವು ವಿನಂತಿಸ್ಕೊಳ್ಳೋದು ಏನಂತಂದರೆ, ನೀವು ನಮ್ಮ ಜಮೀನನ್ನು ಕಾರ್ಖಾನೆ ಸ್ಥಾಪನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಕ್ವಿಷನ್ ಮಾಡ್ಕೊಂಡಿದ್ದೀರಿ, ಅದನ್ನು ನೀವು ಸ್ಥಾಪನೆ ಮಾಡಿರಿ. ಒಂದು ಇಲ್ಲ ಅಂತಂತಂದರೆ ನಮಗೆ ನಾವು ಜಮೀನನ್ನು ಕೊಟ್ಟಿರ್ತಕ್ಕಂಥದ್ದು ಸರ್ಕಾರಕ್ಕೆ, ಹಾಗಾಗಿ ನಮಗೆ ಸರ್ಕಾರಿ ನೌಕರಿ ಕೊಡಿ ಅಂತ ಹೇಳ್ಬಿಟ್ಟು ನಾವು ಇವತ್ತು 1 ದಿವಸ ಅನಿರ್ದಿಷ್ಟವಾಗಿ ಧರಣಿಯನ್ನು ಅದಕ್ಕೆ ತಮ್ಮಲ್ಲಿ ವಿನಂತಿಸ್ಕೊಳ್ಳೋದು ಏನಂತಂದರೆ, ಇಷ್ಟು ದಿವಸ ಆದ್ರೂ ಕೂಡ ನಮ್ಮ ಕಡೆ ಬಂದಿದ್ದೆಲ್ಲ ಇವತ್ತು ನೀವು ಬಂದಿರೋದು ನೋಡಿ ನಾವು ತುಂಬ ನಮ್ದೇನು ನಾವು ರೈತರ ಮಕ್ಕಳು ಸರ್ ಅಂತ ಈಗ ಏನೇನೋ ಆರೋಪವನ್ನು ಇದನ್ನೆಲ್ಲ ಇದನ್ನು ಮಾಡ್ತಿರ್ತಾರೆ. ಆ್ಯಕ್ಚುಲಿ ನಾವೆಲ್ಲ ಭೂಮಿ ಕಳ್ಕೊಂಡಿರ್ತಕ್ಕಂಥವ್ರು ನಾವು ಮುನ್ನೂರೈವತ್ತರ ಮತ್ತು ಜನ ರೈತರ ಮಕ್ಕಳು ಕೂಡ ಡಿಗ್ರಿ ಓದಿದ್ದಾರೆ, ಡಿಗ್ರಿ ಡಿಪ್ಲೊಮಾ ನಮಗೆ ಕಾರ್ಖಾನೆ ಆದ ಸರ. ಇವತ್ತು ನಾವು ಉತ್ತರ ಕರ್ನಾಟಕ ಉತ್ತರ ಕನ್ನಡ ಭಾಗದ ಜನರು ಸರ ಸುಮಾರು ITI ಡಿಪ್ಲೊಮಾ ಅಂತ ಮುಂತಾದ ಕೋರ್ಸ್ಗಳು ಅಧ್ಯಯನ ಮಾಡಿ ಇವತ್ತು ಬೀದಿ ಅಡ್ಡಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ. ದಯವಿಟ್ಟು ಇವತ್ತು BSPL ಗೋಲ್ಡೋಟ ಇವತ್ತು ಪರಿಸರ ಪ್ರೇಮಿ ಆಗಿ ಇವತ್ತು ಒಂದು ಉತ್ಪನ್ನ ಮಾಡ್ತಕ್ಕಂಥ ಕಾರ್ಖಾನೆ ಆಗ್ತಾ ಇದೆ. ದಯವಿಟ್ಟು ಇಂಥ ಪರಿಸರ ಪ್ರೇಮಿಗೆ ಆದ್ಯತೆ ನೀಡಿ ಎಲ್ಲ ಯುವಕರಿಗೆ ಕೆಲಸ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ಬೇಕಾರೆ ಆದಷ್ಟು ಇವತ್ತು ಸರ್ಕಾರ ನಮಗೆ ಸರ್ಕಾರಿ ನೌಕರಿ ಕೊಡೋಕೆ ಇವತ್ತು ಕಾರ್ಖಾನೆಗಳು ಅತ್ಯವಶ್ಯಕ ಇರೋದ್ರಿಂದ ಇವತ್ತು ITI ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲರಿಗೂ ರೈತರ ಮಕ್ಕಳಿಗೆ ಒಂದು ಅವಕಾಶ ಆಗುತ್ತರ. ದಯವಿಟ್ಟು ಆದಷ್ಟು ಬಗ್ಗೆ ಕಾರ್ಖಾನೆ ಸ್ಥಾಪನೆ ಮಾಡಿರ್ತಾರ, ಇಲ್ಲಾಂದ್ರೆ ನಮ್ಗೆ ಸರ್ಕಾರಿ ನೌಕರಿ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ಬೇಕಂತ ನಮ್ಮಲ್ಲಿ ಕೇಳ್ಕೊಡ್ತೀವಿ. DC ಅವರು ಕೂಡ ಬಂದಿದ್ದಾರೆ. ಈಗ 7ನೇ ತಾರೀಕು ಫೆಬ್ರವರಿ 7 ತಾರೀಕು ಬೃಹತ್ ಹೋರಾಟ ಹಮ್ಮಿಕೊಂಡಿದ್ದಾರೆ. ಈಗ DC ಅವರು ಬಂದಿದ್ದಾರೆ ಸರ್, ಏನೇ ಚರ್ಚೆ ಆಯಿತು? ಏನು ನಿಮ್ಮ ನಿಲುವು ಏನಾಗಿದೆ? ನಮ್ಮ ನಿಲುವಿನಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ಕೆರೆಯ ವಿಷಯವನ್ನು ನಾವು ತಂದೀವಿ. ಕೆರೆಯನ್ನು ಮುಕ್ತಗೊಳಿಸಲಿಕ್ಕೆ ಅವಕಾಶ ಇದೆ, ಅದು ಸರ್ಕಾರಕ್ಕೆ ತಿಳಿಸಬೇಕಾದ ಅಗತ್ಯ ಇಲ್ಲ. ಹೈಕೋರ್ಟಿನ ನಿರ್ದೇಶನ ಇದೆ, ಹೈಕೋರ್ಟಿನ ನಿರ್ದೇಶನವನ್ನು ಜಾರಿಗೊಳಿಸಿದ್ರೆ ಆಯಿತು, ಸರ್ಕಾರಕ್ಕೆ ಹೇಳಬೇಕಾದ ಅಗತ್ಯ ಇಲ್ಲ. ಲೀಗಲ್ ಅಂತ ಭಾಳ ಸಮಯ ಕಳೆಯೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ಭಾಳ ಸ್ಪಷ್ಟ ಇದೆ. ಲೀಗಲ್ ಸಲಹೆ ಬೇಕಂದರೆ ಇಲ್ಲಿ ಎಕ್ಸ್ಪರ್ಟ್ ವಕೀಲರನ್ನ ಕರೆಸಿದರೆ ಅವತ್ತು ತಕ್ಷಣ ನೋಡಿ ಹೇಳ್ತಾರೆ ಅವರು. ಅದಕ್ಕೇನು 16 ದಿವಸ ಬೇಕಾಗಿಲ್ಲ, ತಕ್ಷಣವೇ ಕ್ರಮ ಕೈಗೊಳ್ಳಬೇಕು. ಈಗ ಜಿಲ್ಲಾಧಿಕಾರಿಗಳು ಏನು ಹೇಳ್ಯಾರಲ್ಲ, ಈಗ ಹೆಚ್ಚು ಬಾಧಿತ ಪ್ರದೇಶದ ಒಂದು ಹಳ್ಳಿ ಅದರ ಪರಿಸರ ಮತ್ತು ಆರೋಗ್ಯದ ಅಧ್ಯಯನವನ್ನು ಸ್ಥಳೀಯವಾಗಿ ಮಾಡಿಸಿ ನಾವು ನೋಡ್ತೀವಿ ಅಂತ ಹೇಳಿದ್ದಾರೆ. ಮಾಡಿಸ್ಲ ಅವರು, ಆಗ ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾವು ಹೋರಾಟ ಅಂದರೆ ಸಾಣೆಹಳ್ಳಿ ಸ್ವಾಮಿಗಳು ಬರ್ತಾರೆ, ಗದಗಿನ ತೋಂಟದ ಸಿದ್ದರಾಮ ಸ್ವಾಮಿಗಳು ಬರ್ತಾರೆ, ರಂಜಾನ್ ದರ್ಗಾ ಅವರು ಬರ್ತಾರೆ, ಸೂರ್ಯಕಾಂತ್ ಗುಣಿಕಿಮಠ್ ಬರ್ತಾರೆ, ಅಸ್ಲಂ ಪಾಷಾ ಅವರು ಬರ್ತಾರೆ, ಅಸ್ಲಂ ದರ್ಗಾ ಅವರು ಬರ್ತಾರೆ. ಇವ್ರನ್ನೆಲ್ಲ ಅಲ್ಲಿ ತೋರಿಸ್ಕೊಂಡು ಬರ್ತೀವಿ. ತೋರಿಸ್ಕೊಂಡು ಬಂದು ಅವರು ಹೇಳ್ತಾರೆ, ನಾವು ಹೇಳೋದಲ್ಲ. ನಮ್ಮ ಮಾತು ಮತ್ತು ಅವರ ಮಾತನ್ನು ನೀವು ಹೋಲಿಕೆ ಮಾಡಬೇಕು. ಇಲ್ಲಿಯವರೆಗೆ ನಮ್ಮ ವೇದಿಕೆಗೆ ಯಾವ ದೊಡ್ಡ ಅತಿಥಿಗಳು ಬಂದಿದ್ದಾರೋ ಅವರೆಲ್ಲರನ್ನೂ ಬಾಧಿತ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಬಂದೇ ಇಲ್ಲಿ ಮಾತಾಡಿಸ್ತೀವಿ ನಾವು. ನಮ್ಮ ಜನರಿಗೂ ಕೂಡ ಇದರ ಆಳವಾದಂತಹ ಪರಿಚಯ ಆಗಬೇಕಾದ ಅಗತ್ಯವಿದೆ. ಇನ್ನೂ ಭಾಳಷ್ಟು ಜನರಿಗೆ ನಾವು ಮುಟ್ಟಬೇಕಾದ ಅಗತ್ಯವಿದೆ. ಅದಕ್ಕಾಗಿಯೇ ಇದು ಹೋರಾಟ 100 ದಿವಸದ ಗಟ್ಟಲೆ ನಡೀತಾ ಇದೆ. ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ 2 ಸಲ ತಂದೀವಿ, ಮತ್ತು ಇಲ್ಲಿಯ ಜನಪ್ರತಿನಿಧಿಗಳ ಕರ್ತವ್ಯ ಅದು. ನಮ್ಮ ಕೊಪ್ಪಳ ಜಿಲ್ಲೆಯ ಜನಪ್ರತಿನಿಧಿಗಳು ಮಾತಾಡದೆ ದೂರದ ಗುಲ್ಬರ್ಗಾದ ಜನಪ್ರತಿನಿಧಿಗಳು ಮಾತಾಡ್ತಾರೆ ಅಂತಂದರೆ ನಮ್ಮ ಜನಪ್ರತಿನಿಧಿಗಳು ಎಷ್ಟು ಮಟ್ಟಿಗೆ ಜನರನ್ನು ಪ್ರತಿನಿಧಿಸ್ತಾ ಇದ್ದಾರೆ ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಮುಖ್ಯಮಂತ್ರಿಗಳಿಗೆ ಅತ್ಯಂತ ಹತ್ತಿರ ಇರುವ ಮುಖ್ಯಮಂತ್ರಿಗಳಿಗೆ ಸಲಹೆಯನ್ನು ಕೊಡ್ತಕ್ಕಂತಹ ರಾಯರೆಡ್ಡಿ ಅವರು ಇಲ್ಲಿದ್ದಾರೆ. ಕುಷ್ಟಗಿಯ ವಿರೋಧ ಪಕ್ಷದ ಶಾಸಕರಿದ್ದಾರೆ, ನಮ್ಮ MP ಗಳಿದ್ದಾರೆ.
ಇವರೆಲ್ಲ ಮಾತಾಡಬೇಕು. ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಮಾತಾಡಬೇಕು. MLC ಅವರು ಮಾತ್ರ ಮಾತಾಡಿದ್ದಾರೆ. ಇವರೆಲ್ಲ ಮೂಕ ಪ್ರೇಕ್ಷಕರಾಗಬಾರ್ದು. ಇದರ ಪರಿಣಾಮಗಳನ್ನು ಅವರು ಅನುಭವಿಸಬೇಕಾಗುತ್ತೆ. ಇದನ್ನು ಮಾತ್ರ ನಾವು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಎಲ್ಲ ಭಾಳಷ್ಟು ಜನ ಹೋರಾಟಗಾರರು ಇಲ್ಲಿ ಕೂತ್ಕೊಂಡು ಇಲ್ಲಿ ಇರ್ತಕ್ಕಂಥ ಒಂದು ಕೈಗಾರಿಕೆಗಳೇನದಾವ ಏನೊಂದು ಇಷ್ಟ ಧ್ವನಿ ರೀ ಮಾರ ಇಲ್ಲೇನು ಕೈಗಾರಿಕೆಗಳದಾವ ಅದರಿಂದ ಒಂದೇನು ಪೊಲ್ಯೂಷನ್ ಆಗ್ತದೆ. ಆ ಪೊಲ್ಯೂಷನನ್ನು ಮಿಟಿಗೇಟ್ ಮಾಡುವಂಥದ್ದು ಮತ್ತು ಇನ್ನು ಹೊಸದಾಗಿ ಕೈಗಾರಿಕೆಗಳು ಬರಬಾರ್ದು ಅಂತಕ್ಕಂಥದ್ದು ಅವರು ಬೇಡಿಕೆ ಇದೆ. ಸೊ 2 ರೀತಿ ಬೇಡಿಕೆಗಳಿರುತ್ತೆ ಜನರಲ್ಲಿ. ಇಲ್ಲೂ ಕೂಡ 2 ರೀತಿ ಬೇಡಿಕೆಗಳಿದೆ. ಒಂದು, ಕೆಲವೊಬ್ಬರು ಲೈವ್ಲಿಹುಡ್ ಬೇಕು, ಎಂಪ್ಲಾಯ್ಮೆಂಟ್ ಬೇಕು. ಇನ್ನೊಂದು ಸೆಟ್ ಆಫ್ ಪೀಪಲ್ ಅಲ್ಲಿ ಕೂತಿದ್ದಾರೆ, ಅವ್ರನ್ನೂ ಹೋಗಿ ನಾನು ಮಾತಾಡಿಸ್ತೀನಿ. ನಮಗೆ ಉದ್ಯೋಗ ಕೊಡಿ, ಕೆಲಸ ಕೊಡಿ ಅಂತ ಅವ್ರು ಕೇಳ್ತಾರೆ. ಇವರು ಉದ್ಯೋಗ ಕೊಡೋದ್ರ ಜೊತೆಗೆ ಇರೋ ಪೊಲ್ಯೂಷನನ್ನು ಕಡಿಮೆ ಮಾಡಬೇಕು ಮತ್ತು ಹೊಸದಾಗಿ ಇಂಡಸ್ಟ್ರೀಸ್ ಇನ್ನೂ ಬಂದರು. ಒಂದೇ ಕಡೆ ಜಾಸ್ತಿ ಇಂಡಸ್ಟ್ರೀಸ್ ಕಾನ್ಸಂಟ್ರೇಟ್ ಆಗೋದ್ರಿಂದ ಪೊಲ್ಯೂಷನಿಂದ ಭಾಳ ಪ್ರಾಬ್ಲಮ್ ಆಗ್ತದೆ ಅಂತೇಳಿ ಹೇಳಿದ್ದಾರೆ. ಈ ಹಿಂದೆ ಅವ್ರು ಕೆಲವೊಂದು ಮನವಿಯನ್ನು ನಮಗೆ ಕೊಟ್ಟಿದ್ರು. ಅಂದರೆ ಇಲ್ಲಿ ಏನು ಹೆಲ್ತ್ ಸರ್ವೆ ಆಗಬೇಕು, ಆ ಹೆಲ್ತ್ ಸರ್ವೆ ಏಮ್ಸ್ ಮೂಲಕ ಆಗಬೇಕು ಅಂತ ಕೇಳಿದರು. ಅದಕ್ಕೆ ನಾನು ಸರ್ಕಾರಕ್ಕೆ ವರದಿ ಕೊಟ್ಟಿದ್ದೀನಿ. ಅಲ್ಲಿಂದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ನಂಗೆ ನಿರ್ದೇಶನ ಕೊಟ್ಟಿದ್ದರು, ಬರೀರಿ ಗೌರ್ಮೆಂಟಿಗೆ ಅಂತ ಬರೆದಿದ್ದೀನಿ. ಬಟ್ ನಮ್ಮಲ್ಲೂ ಕೂಡ ನಾವು ಇವರೇನು ಕ್ಯಾನ್ಸರ್ ಬಗ್ಗೆ ಹೇಳ್ತಾ ಇದ್ದಾರೆ, TB ಬಗ್ಗೆ ಹೇಳ್ತಾ ಇದ್ದಾರೆ, ಅಥವಾ ಬೇರೆ ರೆಸ್ಪಿರೇಟರಿ ಡಿಸೀಸ್ ಬಗ್ಗೆ ಹೇಳ್ತಾ ಇದ್ದಾರೆ, ಅವ್ರ ಬಗ್ಗೆ ಎಲ್ಲ ಪರಿಶೀಲನೆ ಮಾಡಬೇಕು. ನಮ್ಮಲ್ಲಿ ಡಾಕ್ಟರ್ಸು, ಹೆಲ್ತ್ ಸ್ಟಾಫ್ ಎಲ್ಲ ಇದ್ದಾರೆ. ಹಾಗಾಗಿ ಇವತ್ತಿನ ದಿನ ನಾನು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಈ ಬೇರೆಯವ್ರು ಬಂದು ಮಾಡೋದು ಅದೆಲ್ಲ ಮುಂದೆ. ಬಟ್ ಈಗ ಸದ್ಯಕ್ಕೆ ಇಮಿಡಿಯೇಟ್ಲಿ ನಾವು ಒಂದು ಹಳ್ಳಿ, ಈ ಭಾಗದಲ್ಲಿರ್ತಕ್ಕಂಥ ಒಂದು ಹಳ್ಳಿ ಮತ್ತು ನ್ಯೂಟ್ರಲ್ ಇನ್ನೊಂದು ಕಂಪೇರ್ ಮಾಡೋದಕ್ಕೆ ಕುಷ್ಟಗಿ ಮತ್ತು ಯಲಬುರ್ಗಾದಲ್ಲಿ ಮಾಡೋಣ ಅಂತೇಳಿ ಅವರು ಕೂಡ ಆಯಿತು ಮಾಡಿ ಅಂತ ಹೇಳಿದ್ದಾರೆ. ಈ ಹಿಂದೆ ಒಂದು ಸಲ ಮಾಡಿದ್ರಂತೆ, ಅದನ್ನು ನಾನು ರಿಪೋರ್ಟ್ ತೆಗೆದು ನೋಡ್ತೀನಿ ಏನು ಬಂದಿತ್ತು ಅದರಲ್ಲಿ ಅಂತ. ಅದ್ರ ಜೊತೆಗೆ ಈಗೂ ಕೂಡ ಹೊಸದಾಗಿ ಒಂದು ಸ್ಕ್ರೀನಿಂಗನ್ನು ಮಾಡಿ ನೋಡೋಣ, ಎಷ್ಟು ಜನ ಎಕ್ಸಾಕ್ಟ್ಲಿ ಕ್ಯಾನ್ಸರ್ ಇದೆ, ಕ್ಯಾನ್ಸರ್ಗೆ ಏನೇನು ಕಾಸಸ್ ಇದೆ, ಅಥವಾ ರೆಸ್ಪಿರೇಟರಿ ಡಿಸೀಸ್ ಏನಿದೆ, ಮತ್ತು TB ಏನಿದೆ, ಪ್ರಮಾಣ ಏನಿದೆ, ಬೇರೆ ಕಡೆಗೆ ಎಷ್ಟಿದೆ, ಇಲ್ಲೇ ಎಷ್ಟಿದೆ, ಅದನ್ನು ಕೂಡ ನೋಡೋಣ. ಮತ್ತು ಇನ್ನೊಂದು ಇಂಟರ್ ಡಿಪಾರ್ಟ್ಮೆಂಟಲ್ ಒಂದು ರಿಪೋರ್ಟ್ ಬಂದಿತ್ತು ನಮಗೆ. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, ಬೇರೆ ಬೇರೆಯವರೆಲ್ಲ ಕೂಡಿ ಅವರು ಕೆಲವೊಂದು ರೆಕಮೆಂಡೇಷನ್ಸ್ ಮಾಡಿದ್ದಾರೆ. ಅಂದರೆ ಒಂದೇ ಕಡೆಗೆ ಭಾಳಷ್ಟು ಇಂಡಸ್ಟ್ರೀಸ್ ಇದೆ, ಇವರು ಕೆಲವೊಂದು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿದೆ. ಅಂದರೆ ಸಣ್ಣದ ರೋಡ್ ರಿಪೇರಿ ಇರ್ಬೋದು, ಅವ್ರದ್ದು ಮಷಿನರಿ ರಿಪೇರಿ ಇರ್ಬೋದು, ಗಿಡ ಹಚ್ಚುವಂಥದ್ದು, ಬಫರ್ ಏರಿಯಾ ಇರ್ಬೋದು, ಈ ರೀತಿ ಬೇರೆ ಬೇರೆ ಪ್ರತಿಯೊಂದು ಇಂಡಸ್ಟ್ರಿಗೆ ರೆಕಮೆಂಡೇಷನ್ ಮಾಡಿದ್ದಾರೆ. ಅದು ಏನು ಮಾಡಿದ್ದಾರೆ ಅನ್ನೋದನ್ನು ಕಂಪ್ಲಯನ್ಸಿಗೆ ಮಾಡಬೇಕು ಅಂತ ಇಂಡಸ್ಟ್ರಿಯವ್ರು ಕರೆದು ನಾನು ಹೇಳಿದ್ದೀನಿ. ಅದ್ರ ಜೊತೆಗೆ ನಮ್ಮ ಅಧಿಕಾರಿಗಳ ಟೀಮ್ ಮಾಡಿ ವೆರಿಫಿಕೇಷನ್ ಮಾಡ್ಕೊಂಬರಕ್ಕೂ ಕೂಡ ನಾನು ಕಳಿಸಿದ್ದೆ. ಸರ್ ಈ ಕೆರೆದು ಏನು ಸರ್ ಇಶ್ಯೂ ಹೆಚ್ಚು? ಒಂದೇ ನಿಮಿಷ ಮುಗಿಸ್ಕೊಡ್ತೀನಿ. ಸೊ ಅದರದ್ದು ಫರ್ದರ್ ನಾವು ಫಾಲೋಅಪ್ ಮಾಡ್ತೀವಿ. ಈಗ ಕೆರೆದು ಏನಾಗಿದೆ, 2007ರಲ್ಲಿ ಅವರಿಗೆ ಕ್ಯಾಬಿನೆಟ್ ಡಿಸಿಷನ್ ಎಲ್ಲ ಆಗಿ ಹ್ಯಾಂಡ್ ಓವರ್ ಆಗಿದೆ. ಅದನ್ನು ಇಂಡಸ್ಟ್ರಿ ಪರ್ಪಸ್ ತುಂಗಭದ್ರಾ ನದಿಯಿಂದ ನೀರು ತೆಗೆದುಕೊಂಡು ಬಂದು ಅಲ್ಲಿ ಸ್ಟೋರ್ ಮಾಡಿ ಅವರು ಇಂಡಸ್ಟ್ರಿ ಸ್ಟೀಲ್ ಏನು ಮಾಡ್ತಾರೆ ಅದಕ್ಕೆ ಬಳಕೆ ಮಾಡೋದಕ್ಕೆ ಅಂತ ಕೊಟ್ಟಿದ್ದಾರೆ. ಆವಾಗ ಕೊಟ್ಟಿದ್ದಾರೆ. ಈಗ ಇವ್ರು ಹೇಳೋದೇನೆಂದರೆ ಅದನ್ನು ಮುಕ್ತ ಮಾಡಿ ಅಂತ. ಹಿಂದೆ ಒಂದು ಹೈಕೋರ್ಟಲ್ಲಿ ಒಂದು ಆರ್ಡ್ರಲ್ಲಿ ಒಂದು ಲೈನ್ ಮೆನ್ಷನ್ ಆಗಿತ್ತು. ಬಟ್ ಸಬ್ಸಿಕ್ವೆಂಟ್ಲಿ ಸುಪ್ರೀಂ ಕೋರ್ಟ್ದು ಒಂದು ಜಜ್ಮೆಂಟ್ ಆಗಿದೆ. ಸೊ ಅದೆಲ್ಲ ಆಗಿರೋದ್ರಿಂದ ನಾವು ಅದನ್ನು ಸರ್ವೆ ಮಾಡಿಸಿ, ಅತಿಕ್ರಮಣ ಆಗಿದೆ ಅಂತ ಹೇಳಿದ್ರು, ಅದನ್ನು ಸರ್ವೆ ಮಾಡಿಸಿ ಗೌರ್ಮೆಂಟಿಗೆ ನಾನು ಬರೆದಿದ್ದೀನಿ. ಈ ರೀತಿ ಇದೆ, ಇದು ಕ್ಯಾಬಿನೆಟ್ ಡಿಸಿಷನ್ ಆಗಿ ಹ್ಯಾಂಡ್ ಓವರ್ ಆಗಿರೋದ್ರಿಂದ ಮತ್ತು ಅವ್ರ ಕಡೆ ದುಡ್ಡು ಕಟ್ಟಿಸ್ಕೊಂಡು KIDB ಮೂಲಕ ಕೊಟ್ಟಿರೋದ್ರಿಂದ ಯಾವ ರೀತಿ ಕ್ರಮ ತಗೊಳ್ಬೇಕು ಅಂತ ಸರ್ಕಾರದಲ್ಲಿ ಪರಿಶೀಲನೆ ಆಗ್ತದೆ. ರಿಪೋರ್ಟ್ನಾಗ ಸುಮಾರು ಒಂದು 13 ಫ್ಯಾಕ್ಟ್ರಿಗಳಿಂದ ಅಲ್ಲಿರುವಂಥ ಹಳ್ಳಿಗಳಿಗೆ ಸಾಕಷ್ಟು ಡ್ಯಾಮೇಜ್ ಆಯ್ತು ಅನ್ನೋದನ್ನು ಐತೆ ಸರ್ ವರದಿ. ಸೊ ಅಲ್ಲಿ ಅಲ್ಲ, ಅವರು ಹೇಳಿದ್ದಾರೆ ಪ್ರತಿಯೊಂದು ಫ್ಯಾಕ್ಟ್ರಿಯಲ್ಲಿ ಏನು ಲೋಪದೋಷ ಇದೆ. ನಾವು ಮೊದಲಿಂದನೂ ಇಲ್ಲಿ ಬರೋದಕ್ಕೆ ಬಿಟ್ಟುಬಿಟ್ಟಿದ್ದೀವಿ. ಈಗೆಲ್ಲ ಬಂದು ಆದಮೇಲೆ ಈಗ ಸಡನ್ನಾಗಿ ಒಂದು ಫ್ಯಾಕ್ಟ್ರಿ ತೆಗೆದು ಇನ್ನೊಂದು ಕಡೆ ಹಾಕೋದು ಇಮಿಡಿಯೇಟ್ ಆಗುವಂಥದ್ದು ಅಲ್ಲದು. ಸೊ ಹಾಗಾಗಿ ಫೇಸ್ಡ್ ಮ್ಯಾನರಲ್ಲಿ ಮುಂದೆ ಬೇರೆ ಬೇರೆ ಇಂಡಸ್ಟ್ರಿಯಲ್ ಏರಿಯಾಸ್ ಏನಾಗ್ತದೆ ಆ ಕಡೆ ಆಗೋದಕ್ಕೆ, ಯಾವುದೇ ಹೊಸ ಇಂಡಸ್ಟ್ರಿ ಬರ್ತದೆ ಅಂದಾಗ ನಾಳೆ ವಿ ಶುಡ್ ಪುಷ್ ದಮ್ ಬೇರೆ ಕಡೆಗೆ ಕಳಿಸ್ಕೊಡ್ಬೇಕು ಅನ್ನೋಂಥದ್ದು ಅದರ ಉದ್ದೇಶ. ವಿಚಾರ ಏನು ನಡೀತಾ ಇದೆ ಸರ್? ಅದು ಸರ್ಕಾರದ